ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಕ್ಯೂಸ್ಡ್ ನಂಬರ್ 8 ರವಿ ಅರೆಸ್ಟ್ ಆಗಿದ್ದಾನೆ. ಈ ಸಂದರ್ಭದಲ್ಲಿ ರವಿ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಅವರು ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ, ಈ ಒಂದು ಬೆಂಗಳೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರವಿ ಮನೆಯಲ್ಲಿ ಏನು ಹೇಳಿದ್ದ ಕೇಳೋಣ ಬನ್ನಿ. ಅಮ್ಮ, ಈಗ ರವಿ ಯಾವತ್ತು ಮನೆ ಬಿಟ್ಟು ಹೋಗಿದ್ರು, ಏನು ಹೇಳಿ ಹೋಗಿದ್ರು? ಶುಕ್ರವಾರ ನೈಟು ಬೆಂಗಳೂರಿಗೆ ಹೋಗಿ ಬಂದಿದ್ದರು. ಶನಿವಾರ ಮಲಗಿದ್ರು. ಯಾರೋ ಸೂರ್ಯ ಅಣ್ಣ ಅನ್ನೋರು ಫೋನ್ ಮಾಡಿದ್ರು, ಬಾಡಿಗೆ ಇದೆ ಬರ್ತೀನೋ ಅಂತ. ನಮ್ಮ ಮನೆ ಡೈಲಿ ಹೋಗೋ ಥರನೇ ಬಾಡಿಗೆ ಹೋದ್ರು. ಬೆಂಗಳೂರಿಗೆ ಹೋಗ್ತೀನಮ್ಮ ಅಂತಲೇ ಹೇಳೋದ್ರು. ಬರೋದು ಲೇಟ್ ಆಗ್ಬೋದು, ನೀವು ಮಲ್ಕೊಳ್ರಿ ಅಂತಲೇ ಹೇಳೋದ್ರು ಸರ್. ಬಂದ ಮೇಲೆ ಅವ್ರ ಮನಸ್ಥಿತಿ ಹೇಗಿತ್ತು? ಏನಾದರೂ ಭಯದಲ್ಲಿದ್ರ, ಆತಂಕದಲ್ಲಿದ್ರ, ಏನಾದರೂ ಹೇಳಿದ್ರ ನಮ್ಮ ಮುಂದೆ? 2 ದಿವಸ ನ್ಯಾಚುರಲ್ ಆಗಿದ್ರು ಸರ್. 3 ದಿವಸ ಅವರು ಸ್ವಲ್ಪ ಡಲ್ ಆಗಿದ್ರು. ನಾನು ಏನು ಕೇಳಕ್ಕೆ ಹೋಗಲಿಲ್ಲ. ಇದು ಸಹ ಮನೆಯಲ್ಲೇ ಸ್ವಲ್ಪ ಟೆನ್ಷನ್, ನಮ್ಮ ಅತ್ತೆ ಹುಷಾರಿಲ್ಲ, ಮಕ್ಕಳು ಚಿಕ್ಕವರು, ಮನೆಗಳದ್ದೇ ಟೆನ್ಷನ್ 1000 ಇರ್ತಾವೆ ಬಿಡು ಅಂತ ನಾವೇನು ಕೇಳಕ್ಕೆ ಹೋಗಲಿಲ್ಲ ಸರ್. ಅಷ್ಟೇ ಸರ್ ನಮಗೆ ಗೊತ್ತಾಗಿದ್ದು. ಆಮೇಲೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಲೆ ಮಾಡ್ತು ಅಂತಕ್ಕಂಥ ಸುದ್ದಿ ಗೊತ್ತಾದ ಮೇಲೆ ಮನೇಲಿ ಏನಾದರೂ ಹೇಳ್ಕೊಂಡಿದ್ರ? ಯಾಕಂದರೆ ಕೆಲವೊಂದು ಕಡೆ ಸ್ನೇಹಿತರ ಮುಂದೆ ಅವ್ರು ಹೇಳಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕನ್ನೋ ಲೆವೆಲಿಗೆ ಹೋಗಿದ್ದೆ ಅಂಥೇಳಿ. ಮನೇಲಿ ಯಾವ ರೀತಿ ಇದ್ದರು ಸರ್? ಮನೇಲಿ ನನಗೆ ಏನು ಹೇಳೇ ಇಲ್ಲ ಸರ್. ವಿಷಯನ ಹೇಳಿದ್ರೆ ಎಲ್ಲಿ ಭಯ ಪಡ್ತಾಳೋ ಅಂತ ನನಗೆ ಏನು ಹೇಳಿಲ್ಲ ಸರ್. ಏನು ಹೇಳಿಲ್ಲ ಸರ್. ನನ್ನ ಮಕ್ಳಿಗೆ ಕೂಡ ಪಪ್ಪ ಅಂತ ಬೆಳಗ್ಗೆ ರಾತ್ರಿ ಮಲ್ಕೊಳ್ಳಲ್ಲ ಸರ್. ಅವ್ನು ವಿಡಿಯೋ ಕಾಲ್ ಮಾಡಿ ತೋರ್ಸಮ್ಮ ಅಂತಾನೆ ಸರ್. ವಿಡಿಯೋ ಕಾಲ್ ಮಾಡಿ ತೋರ್ಸಮ್ಮ, ಸೂರ್ಯ ಅಣ್ಣ ಫೋನ್ ಮಾಡಮ್ಮ, ಪಪ್ಪ ಸೂರ್ಯ ಅಣ್ಣನ ಜೊತೆನೇ ಇರೋದು ಅಂತ ಹೇಳ್ತಾರೆ ಸರ್. ನನಗೆ ಅವನು ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಸರ್. ನಮ್ಮ ಮನೆಯವ್ರನ್ನ 8ನೇ ಆರೋಪಿ ಅಂತ ಹೇಳಕ್ಕೆ ಕಾರಣ ಏನು ಸರ್? ಅವ್ನು ಕಳ್ಳನ ಸುಳ್ಳನ ಕೊಲೆ ಮಾಡಿದಾನ? ಏನೂ ಮಾಡಿಲ್ಲ. ಯಾವ ಮಹಾಶಯ ಹೇಳಿರೋದು ಆರೋಪಿ ಅಂತ? ಅವ್ರಿಗೆ ಹೇಳ್ರಿ ಸರ್. ಫಸ್ಟ್ ಆರೋಪಿ ಅಂತ ಹೇಳೋಕ್ಕೂ ಮುಂಚೆ ಅವ್ನು ಯೋಚನೆ ಮಾಡಿ ಹೇಳ್ಬೇಕು ಆರೋಪಿ ಅಂತ. ನನ್ನ ಗಂಡ ಮನೇಲಿ ಒಂದು ಜಿರಳೆ ಕಂಡ್ರೆ ಹೊಡೆಯಲ್ಲ, ಹೆಂಡ್ತಿ ಅಂತ ಒಂದು ಮಾತು ಬೈಯಲ್ಲ. ಬೇಕಾದ್ರೆ ನಮ್ಮೂರಲ್ಲಿ ಹೋಗಿ ನಮ್ಮ ಅಕ್ಕಪಕ್ಕ ಬೇಡ, ಬೇರೆ ಪಕ್ಕದ ಹಳ್ಳಿಗೆ ಹೋಗಿ ಕೇಳ್ರಿ ನನ್ನ ಗಂಡ ಎಂತನು ಅಂತ ಹೇಳ್ತಾರೆ. ಹಂಗಿರುವಾಗ ಏನು ಹೊಟ್ಟೆಪಾಡಿಗಂತ ದುಡಿಯೋಕೆ ಹೋಗಿರೋದು ಸರ್. ಇದನ್ನು ಬೇಕಾದ್ರೆ 6 ವರ್ಷದಿಂದ ಮಾಡ್ತಿರೋದು ಸರ್. ಈ ಕೆಲಸನ ನಮ್ಮ ಮನೆಯವ್ರು ಮಾಡ್ತಿರೋದು 6 ವರ್ಷದಿಂದ. ಅದರಲ್ಲೂ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ರಾಡಿದೆ. ನಮ್ಮ ಮನೇಲಿ ಯಾರೂ ಇಲ್ಲ. ಅವರಿಗೂ ಅಣ್ಣ ತಮ್ಮ ಯಾರೂ ಇಲ್ಲ. ನಾವು 4 ಜನ ಅಕ್ಕ ತಂಗಿರು, ನಮಗೂ ಅಣ್ಣ ತಮ್ಮಂದ್ರೆ ಯಾರೂ ಇಲ್ಲ. ನಮ್ಮ ಮಾವ ಇಲ್ಲ, ಅತ್ತೆ ಹ್ಯಾಂಡಿಕ್ಯಾಪ್ಟು, ಚಿಕ್ಕ ಮಕ್ಕಳು. ಬೇಕಾದ್ರೆ ಅಲ್ಲಿ ಇದ್ದಾರೆ ಕೇಳ್ರಿ ಸರ್. ಹಿಂಗಿರುವಾಗ ಅವ್ರನ್ನ ಆರೋಪಿ ಅಂತ ಯಾವ ಮಹಾಶಯ ಮಾಡ್ದ ಅವ್ರನ್ನ ಕೇಳ್ಬೇಕು ಸರ್. ನಾನು ಅಷ್ಟು ಸಿಟ್ಟು ಬಂದಿದ್ದು. ಯಾರು ಆರೋಪಿ, 8ನೇ ಆರೋಪಿ ಅಂತ ಹೇಳ್ತಾರಲ್ಲ, ಅವ್ರು ಕಳ್ಳನ ಸುಳ್ಳನ ಕೊಲೆಗಡ್ತಾನ, ಅದನ್ನ ಹೇಳ್ಬೇಕು ಸರ್. ನನಗೆ ಆರೋಪಿ ಅಂತ ಹೇಳೋಕ್ಕೂ ಮುಂಚೆ ಯೋಚನೆ ಮಾಡಿ ಆರೋಪಿ ಅಂತ ಹೇಳ್ಬೇಕು ಅವರು. ಈಗ ರವಿ ಅವರೇ ಹೋಗಿ ಸರೆಂಡರ್ ಆಗಿದ್ದಾರೆ. ನಾನು ಈ ಪ್ರಕರಣ ನಡೆದಾಗ ಅಲ್ಲಿದ್ದೆ, ನಾನು ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಬಿಟ್ಟಿದ್ದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದಾರೆ ಅವರು. ಹೀಗಾಗಿ ಪೊಲೀಸರಿಗೆ ಆಲ್ರೆಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಗೊತ್ತಿದೆಯಲ್ಲ ನಿಮಗೆ? ಗೊತ್ತಿದೆ ಸರ್. ನನಗೆ ಅರೆಸ್ಟ್ ಮಾಡಬಾರ್ದಿತ್ತು ಸರ್. ಅವರು ಸ್ವಂತವಾಗಿ ನಿಜವಾಗಿ ನಾನೇ ಹೋಗಿದ್ದೆ, ಡ್ರೈವರ್ ಆಗಿ, ಹೋಮ್ಕಮ್ ಡ್ರೈವರ್ ಆಗಿ ಹೋಗಿದ್ದೆ ನಾನಂತ ಸತ್ಯವಾಗಿ ಬಂದು ಹೇಳಿದಾರಲ್ಲ, ಅದಕ್ಕಾರ ಆ ಖುಷಿ ಪಟ್ಟಾರ. ನಿನ್ನ ಮನೆಗೆ ಹೋಗಪ್ಪ ಅಂತ ಕಳಿಸ್ಬೇಕಿತ್ತು. ನನ್ನ ಗಂಡನ ಇಟ್ಕೊಂಡ್ರೆ ಸರಿ ಇಲ್ಲ ಸರ್. ನನ್ನ ಮಕ್ಳಿಗೆ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಸರ್. ಅವ್ರು ವೀಡಿಯೋ ಕಾಲ್ ಮಾಡಿ ತೋರ್ಸಮ್ಮ ಅಂತಾರೆ ಅವರು. ನಾನು ಏನಂತ ಹೇಳಿ? ನಾನು ಅವ್ರಿಗೆ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಸರ್. ಸ್ಕೂಲಿಗೆ ಹೋಗ್ತಾ ಇಲ್ಲ, ಫೀಸ್ ಕಟ್ಟಿಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಟಾರ್ಚರ್, ಮನೇಲಿ ನಮ್ಮ ಅತ್ತೆಗೆ ಹುಷಾರಿಲ್ಲ, ಅವ್ರಲ್ಲಿಂದ ಟಾರ್ಚರ್. ನಾವು ಎಲ್ಲಂತ ಹೆಂಗಂತ ಸಹಿಸ್ಕೋಣ ಸರ್? ಹೊಟ್ಟೆಪಾಡಿಗಂತ ಹೋಗಿರೋದನ್ನ ಹಿಂಗೆಲ್ಲ ಅಪವಾದನೆ ಮಾಡಿದರೆ ಹೆಂಗೆ ಸರ್ ನಾವು ಬದುಕೋದು? ಬಡಪಾಯಿಗಳು ಹೆಂಗೆ ಬದುಕೋದು? ಆಟೋ ಇದು ಚಾಲಕರು ಯಾರು ಬದುಕಲೇಬಾರ್ದ ಅಂತ ಅಷ್ಟಿದ್ದವನವನು ಕೊಲೆ ಮಾಡ್ಬೇಕಂತಿದ್ದ ದರ್ಶನ್ ಅವರು. ಅವ್ರದ್ದೇ ಗಾಡಿ, ಬೇಕಾದಷ್ಟು ಗಾಡಿ ಇದ್ವು ಅಂತ ಕಳಿಸ್ಬೋದಿತ್ತು. ನಮ್ಮಂತ ಬಡಪಾಯಿ ಗಾಡಿನ ಯಾಕೆ ತಗೊಂಡು ಹೋಗ್ಬೇಕಿತ್ತು ಅವರು? ಅಷ್ಟೊಂದು ಇನ್ಫ್ಲುಯೆನ್ಸು, ಅಷ್ಟೊಂದು ಕೋಟಿಗಟ್ಟೆ ಇರೋರವರು ಅವ್ರದ್ದೇ ಗಾಡೀಲಿ ಯಾಕೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ? ನಮ್ಮ ಗಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಇಂಥ ಬಡಪಾಯಿಗಳನ್ನ ಅವರಾದರೂ ಅವ್ರ ಜೊತೆ ಕರ್ಕೊಂಡು ಹೋದ್ರಲ್ಲ, ಅವ್ರು ಯಾರ್ಯಾರು ಇಲ್ಲಿಂದ ಹೋದ್ರಲ್ಲ, ಅವರಾದ್ರೂ ಹೇಳ್ಬೋದು ಸರ್, ಅವ್ನದೇನೋ ತಪ್ಪಿಲ್ಲ, ನಾವು ಬಾಡಿಗೆ ಕರ್ಕೊಂಡು ಹೋಗಿದ್ದು ಅಂತ ಹೇಳ್ಬೇಕು ಸರ್. ಅವರು ಹೇಳಿ ನನ್ನ ಗಂಡ ಫಸ್ಟ್ ಮನೆಗೆ ಕಳಿಸ್ಬೇಕು ಸರ್. ನಾವು ಅವ್ರು ಹೇಳೋಷ್ಟು ದಿನ ಇಟ್ಕೊಳಕ್ಕಾಗಲ್ಲ ಸರ್. ನಮ್ಮ ಮಕ್ಳಿಗೆ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಸರ್. ನಮ್ಮ ಮನೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ನಮಗೆ. ಅವರು ಸುಮಾರು ಒಂದು 10 ಜನಕ್ಕೆ ಆಧಾರವಾಗಿರೋದ್ರು. ಅಕ್ಕ ತಂಗಿರು 4 ಜನ, ತಾಯಿ ಒಬ್ಬರು, ಹೆಂಡ್ತಿ ಮಕ್ಕಳು. ನಮ್ಮ ಇಷ್ಟು ಜನಕ್ಕೆ ಅವ್ರೊಬ್ಬರೇ ಸರ್ ಇರೋದು. ಅವ್ರು ಒಬ್ಬನೇ ಮಗ. ಈಗ ಬಂಧನ ಆದಮೇಲೆ ಪೊಲೀಸರು ನಿಮ್ಗೆ ಏನಾದರೂ ಮಾಹಿತಿ ಕೊಟ್ರಾ? ಏನು ಕೊಟ್ಟಿಲ್ಲ ಸರ್. ಯಾವ ಇಂಪ್ರೂವ್ಮೆನ್ಷನ್ ಇಲ್ಲ ನಮಗೆ. ನ್ಯೂಸಲ್ಲಿ ನೋಡ್ರಿ ಸರ್. ನೆಕ್ಸ್ಟ್ ಏನು ಮಾಡ್ತೀರಮ್ಮ? ಈಗ ಆಲ್ರೆಡಿ ಅರೆಸ್ಟ್ ಆಗಿದೆ. ಕಾನೂನು ಹೋರಾಟಕ್ಕೆ ಮುಂದಿನ ಸಿದ್ಧತೆ ಏನು ಮತ್ತೆ? ಸರ್, ತಪ್ಪು ಮಾಡಿದರೆ ಅವ್ರು ಇಟ್ಕೊಳ್ಳಿ. ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರು. ಅವ್ರಿಗೆ ಗೊತ್ತು ತಾನೆ, ಚಾಲಕನಾಗಿ ಹೋಗಿರೋದು. ಅವ್ರು ಹೆಂಗೆ ಹೋಗಿದ್ರೆ ಹಂಗೆ ಸೇಫ್ಟಿಯಾಗಿ ಮನೆಗೆ ಕಳಿಸ್ಬೇಕು ಸರ್. ಅದು ನಮಗೆ ಆದಷ್ಟು ಬೇಗನೆ ಕಳಿಸ್ಬೇಕು. ಅವ್ರದ್ದು ಆಗೋವರೆಗೂ ನಮ್ಮ ಮನೆ ನಡ್ಸಾರ ಯಾರು ಸರ್? ನಮ್ಮ ಮಕ್ಕಳು ಫೀಸ್ ಕಟ್ಟಿಲ್ಲ, ಅವ್ರು ಸ್ಕೂಲಿಂದ ಫೋನ್ ಮಾಡ್ತಿದ್ದಾರೆ. ಮಕ್ಕಳು ಮನೇಲಿ ಇಟ್ಕೊಳಕ್ಕಾಗುತ್ತೆ ಸರ್? ಇದಿಷ್ಟು ಆರೋಪಿ ರವಿ ಅವರ ಪತ್ನಿಯ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರ್, TV9 ಚಿತ್ರದುರ್ಗ.